ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಈ ರೀತಿ ಸಿಂಗಲ್ ಫುಟ್ನ ಹೇಗೆ ಯೂಸ್ ಮಾಡೋದು, ಸೊ ಈ ಸಿಂಗಲ್ ಫುಟ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಸೊ ಇದನ್ನು ಯಾಕೆ ನೀವು ಬಿಗಿನರ್ಸ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಇದು ಬಂದು ಈ ರೀತಿ ಸಿಂಗಲ್ ಫುಟ್ಟು, ಇದು ಮಾಮೂಲಿ ಫುಟ್ ಆದರೆ ಈ ರೀತಿ ಡಬಲ್ ಇರುತ್ತೆ. ಇದು ಬಂದು ಒಂದು ಸೈಡ್ ಮಾತ್ರ ಇದೆ ನೋಡಿ, ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಒಂದು ಸೈಡ್ ಮಾತ್ರ ಇದೆ. ಈ ರೀತಿ ಸಿಂಗಲ್ ಫುಟ್ನ ನೀವು ಯೂಸ್ ಮಾಡಿ ನೀವು ವರ್ಕ್ ಬ್ಲೌಸ್ಗಳನ್ನ ಹ್ಯಾಂಡ್ ವರ್ಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ನಾರ್ಮಲಾಗಿ ನೀವು ನಾರ್ಮಲ್ ಫುಟ್ನಲ್ಲೂ ಕೂಡ ನಾನು ಬ್ಲೌಸ್ದು ಕಟಿಂಗು ಸ್ಟಿಚಿಂಗು ತೋರಿಸ್ಕೊಟ್ಟಿದ್ದೀನಿ. ನಾರ್ಮಲ್ ಫುಟಲ್ಲೂ ಕೂಡ ಸ್ಟಿಚ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂತಂದರೆ ನಿಮಗೆ ಬೀಡ್ಸ್ ಏನಾದರೂ ಸ್ಟಿಚಿಂಗ್ ಮಾಡುವಾಗ ಒಂದು ಹೊಡೆದಾಯಿತು ಅಂತಂದರೆ ಅದು ಬಂದು ಚೈನ್ ಸ್ಟಿಚ್ ಥರ ಇರುತ್ತೆ ಅಲ್ವಾ, ಸೊ ಎಲ್ಲ ಬೀಡ್ಸು ಕೂಡ ಬಿಚ್ಕೊಂಡು ಬಿಡುತ್ತೆ. ಇದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಸಿಂಗಲ್ ಫುಟ್ನ ಯೂಸ್ ಮಾಡಿ ನೀವು ಹ್ಯಾಂಡ್ ವರ್ಕ್ನ ಬ್ಲೌಸ್ನ ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ಬೀಡ್ಸು ಬಿಚ್ಕೊಳ್ಳೋದಿಲ್ಲ. ಇದನ್ನು ತುಂಬಾ ಸುಲಭ ಇನ್ಸರ್ಟ್ ಮಾಡೋದು. ಇದನ್ನು ನೋಡಿ, ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ತೆಗೆದ್ರೆ ಆಯಿತು. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ, ಅದು ಹಾಕೋದು ಹೇಗೆ ಹಾಗೆಯೇ ಯೂಸ್ ಮಾಡೋದು ಹೇಗೆ ಅಂತ. ಫಸ್ಟ್ ಇದು ಯಾವ ರೀತಿ ಇದೆ, ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಾಗೇ ನೀವು ಇದನ್ನು ಬೀಡ್ಸಲ್ಲಿ ಆಗಿ ಲೆಹೆಂಗಾ ಆಗಿರ್ಬೋದು, ಲೆಹೆಂಗಾದಲ್ಲಿ ನೀವು ಬೀಡ್ಸ್ ಇತ್ತು ಅಂತಂದರೆ ಸಿಂಗಲ್ ಫುಟ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇದು ಒಂದು ಸೈಡ್ ಮಾತ್ರ ಈ ರೀತಿ ಹೋಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಕೂಡ ಸಿಂಗಲ್ ಫುಟ್ ಇದೆ. ಇದು ಬಂದು ಒಂದು ಸೈಡ್ ಇದೆ ನೋಡಿ, ಇಲ್ಲಿ ಹೋಲ್ ಬಂದಿದೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ, ಇಲ್ಲಿ ಹೋಲ್ ಇದೆ. ಇನ್ನೊಂದು ಸೈಡ್ದು ಆಪೋಸಿಟ್ ಸೈಡ್ ಇದೆ. ಈ ರೀತಿ ಎರಡು ಸಿಂಗಲ್ ಫುಟ್ನ ನೀವು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇದಕ್ಕೆ ಜಾಸ್ತಿ ಏನು ಅಮೌಂಟ್ ಆಗೋದಿಲ್ಲ. ಸೊ 40 ರೂಪಾಯಿ ಅಷ್ಟೇ, ಇದಕ್ಕೆ ಜಾಸ್ತಿ ಏನು ಅಮೌಂಟ್ ಇಲ್ಲ. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ನೀವೇನಾದರೂ ಹ್ಯಾಂಡ್ ವರ್ಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ತಗೊಂಡು, ಇದು ಚಿಕ್ಕ ಮಿಷಿನ್ಗೆ ಆಗೋದಿಲ್ಲ, ಸೊ ಚಿಕ್ಕ ಮಿಷಿನ್ಗೆ ತಗೊಳ್ಳೋದಕ್ಕೆ ಹೋಗಬೇಡಿ. ನಾರ್ಮಲಾಗಿ ದೊಡ್ಡದು ಅಂತಂದರೆ ಪೂರ್ತಿ ಜಾಕಲ್ಲ, ಈ ರೀತಿ ಮೆರಿಟ್ ಮಿಷಿನಲ್ಲೇ ದೊಡ್ಡ ಮಿಷಿನ್ನೇ ತಗೊಳ್ಳಿ. ದೊಡ್ಡ ಮಿಷಿನ್ ಆದರೆ ನಿಮಗೆ ಇದನ್ನು ನೀವು ಚೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನಾರ್ಮಲ್ ಚಿಕ್ಕ ಮಿಷಿನ್ಗಳಾದರೆ ಆಗೋದಿಲ್ಲ. ಸೊ ಇದನ್ನು ಇನ್ಸರ್ಟ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ತು ಅಂತಂದರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಯಾವುದೇ ರೀತಿ ಬೀಡ್ಸ್ ಕೂಡ ಕಟ್ಟಾಗೋದಿಲ್ಲ. ಆಮೇಲೆ ಬೇಗ ಬೇಗ ಸ್ಟಿಚ್ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿತ್ತು, ಹಾಗೆಯೇ ಯಾರ ಬಗ್ಗೆ ಇದರೆಲ್ಲ ಗೊತ್ತಿಲ್ಲ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ನೆಕ್ಸ್ಟ್ ನಿಮಗೆ ಪ್ರತಿಯೊಂದು ವರ್ಕ್ ಬ್ಲೌಸ್ಗಳಾಗಿರ್ಬೋದು, ಹಾಗೆಯೇ ಹ್ಯಾಂಡ್ ವರ್ಕ್ ಬ್ಲೌಸು ಮತ್ತು ಮಷಿನ್ ವರ್ಕ್ ಬ್ಲೌಸು ಪ್ರತಿಯೊಂದು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಈ ರೀತಿ ಸಿಂಗಲ್ ಫುಟ್ನ ಯೂಸ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ನೀವು ನಾರ್ಮಲಾಗಿ ಫಾಲ್ ಆಗ್ಬೋದು, ಅಕಸ್ಮಾತ್ ನೀವು ಫಾಲ್ ಮತ್ತು ನೀವು ಸ್ಟಿಚ್ ಕೂಡ ಮಾಡ್ಬೋದು. ಇದರಲ್ಲೇ ನೀವು ಹಾಕ್ಕೊಂಡು ಸ್ಟಿಚಿಂಗ್ ಕೂಡ ಮಾಡ್ಬೋದು. ಸೊ ಇದನ್ನು ತೆಗೆದು ಅದನ್ನು ಹಾಕಿ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ, ನಾರ್ಮಲ್ ಬ್ಲೌಸ್ಗಳನ್ನೂ ಕೂಡ ಇದರಲ್ಲೇ ಸ್ಟಿಚ್ ಮಾಡ್ಕೋಬೋದು. ಸೊ ಇದ್ರದ್ದು ಸಿಂಗಲ್ ಫುಟ್ದು ನಾನು ಮಾಮೂಲಿ ಶಾಪ್ಗಳಲ್ಲಿ ತೊಗೊಂಡಿದ್ದು, ಎಲ್ಲೂ ಕೂಡ ಬುಕ್ ಮಾಡಿರಲಿಲ್ಲ. ನಾರ್ಮಲ್ ಶಾಪಲ್ಲೇ ನಿಮಗೆ ಲೈನಿಂಗ್ ಅಂಗಡಿ ಇರುತ್ತೆ ಅಲ್ವಾ, ಅಲ್ಲೇ ನೀವು ಕೇಳಿದ್ರೆ ನಿಮಗೆ ಸಿಂಗಲ್ ಫುಟ್ ಕೊಡಿ ಅಂತಂದರೆ ಕೊಡ್ತಾರೆ. ಸೊ ನೀವು ಬ್ಲೌಸ್ಗಳನ್ನ ಮಿಷಿನ್ ವರ್ಕ್ ಅಥವಾ ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕ್ ಬ್ಲೌಸ್ಗಳಾದರೂ ಅಷ್ಟೇ ಸಿಂಗಲ್ ಫುಟ್ ಇತ್ತು ಅಂತಂದರೆ ನಿಮಗೆ ಕಷ್ಟನೇ ಇರೋದಿಲ್ಲ. ನಾನು ಹ್ಯಾಂಡ್ ವರ್ಕ್ ಬ್ಲೌಸ್ದು ಒಂದು ವೀಡಿಯೋ ಹಾಕಿದ್ದೆ ಅಲ್ವಾ, ಟೆನ್ಷನ್ನ ಈ ರೀತಿ ನೋಡಿ, ಈ ರೀತಿ ಮೇಲಕ್ಕೆ ಈ ರೀತಿ ಟೆನ್ಷನ್ನ ಮೇಲಕ್ಕೆ ಎತ್ಕೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು, ನಾರ್ಮಲ್ ಫುಟಲ್ಲಿ ಸ್ಟಿಚ್ ಮಾಡಿದ್ರೆ ಅಂತ ಹೇಳಿದೆ. ಸೊ ಈ ರೀತಿ ಫುಟ್ನ ಯೂಸ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನೀವು ಅದು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಹಾಗೆಯೇ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದ್ರ ಬಗ್ಗೆ ಪೂರ್ತಿಯಾಗಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಹೇಗೆ ಸ್ಟಿಚಿಂಗ್ ಮಾಡೋದು ಹ್ಯಾಂಡ್ ವರ್ಕ್ ಬ್ಲೌಸ್ಗಳನ್ನ ಅಂದ್ಬಿಟ್ಟು ಕೂಡ ನೆಕ್ಸ್ಟ್ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಹ್ಯಾಂಡ್ ವರ್ಕ್ ಬ್ಲೌಸ್ನ ನಾನು ಸ್ಟಿಚ್ ಮಾಡುವಾಗ ಸಿಂಗಲ್ ಫುಟ್ನ ಯೂಸ್ ಮಾಡಿ ಹೇಗೆ ಹ್ಯಾಂಡ್ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.